ಅದಕ್ಕೆ ಇದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೋ ಇಲ್ಲೋ ಅನ್ನುವಂಥದ್ದು ವಾದ ವಿವಾದ ಕಳೆದ ಹಲವಾರು ದಿವಸಗಳಿಂದ ನಡೀತಾ ಇತ್ತು. ಯಾವಾಗ ಈ ಮೂಢ ಹಗರಣ ಮತ್ತು ಇನ್ನೊಂದು ಎಸ್ ಟಿ ಕಾರ್ಪೊರೇಷನ್ ಹಗರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ನಾವು ಈಗಾಗಲೇ ಹೋರಾಟ ಮಾಡ್ತಾಯಿದ್ದೀವಿ. ಇದರಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇದೆ, ಅವ್ರದ್ದೇ ಒಂದು ನೇರವಾದಂಥ ಕೈವಾಡಿದೆ ಅನ್ನುವಂಥದ್ದು ನಾವು ಮೊದಲಿಂದಲೂ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ಕೊಂಡು ಬಂದೀವಿ. ಅದಕ್ಕಾಗಿ ಅವರು ರಾಜೀನಾಮೆ ಕೊಡಬೇಕು, ಇದನ್ನು CBI ಕೊಡಬೇಕು ಅನ್ನುವಂಥದ್ದು. ಮತ್ತು ಇನ್ನೊಂದು ಕಡೆ ಮಾನ್ಯ ರಾಜ್ಯಪಾಲರಿಗೆ ಖಾಸಗಿ ವ್ಯಕ್ತಿಗಳು ಸಹಿತ ಒಂದು ಕಂಪ್ಲೇಂಟ್ ಕೊಟ್ಟು ನಾವು ಅವ್ರ ಮೇಲೆ ಕೇಸ್ ಫೈಲ್ ಮಾಡ್ತೀವಿ, ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ರಿ ಅಂತ ಅದು ಕೇಳಿದರು. ರಾಜ್ಯಪಾಲರು ಎಲ್ಲ ಒಂದು ಲೀಗಲ್ ಎಕ್ಸ್ಪರ್ಟ್ಸು ಮತ್ತು ಎಲ್ಲವನ್ನೂ ಅವಲೋಕನ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಇವತ್ತು ಬೆಳಗ್ಗೆ CM ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದು ನಮಗೆ ಮಾಹಿತಿ ಬಂದದ. ಮತ್ತು ಇದು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿ ಇರುವಂಥದ್ದು. ಯಾಕಂದರೆ ಮೂಢ ಹಗರಣದಲ್ಲಿ ನೋಡಿದ 14 ಸೈಟ್ಗಳನ್ನು ಇವತ್ತು ಅವರು ಧರ್ಮಪತ್ನಿಯವರ ಹೆಸರಲ್ಲೇ ಪಡ್ಕೊಂಡಿದ್ದು, ಸೀಲ್ಡ್ ಆಗಿದ್ದು ಎಲ್ಲ ನೋಡ್ತೀವಿ. ಇದು ಅಗೇನ್ಸ್ಟ್ ದ ಲಾ ವೈಲೇಷನ್. ನಾನು ಹಿಂದೂ ಹಲವಾರು ಬಾರಿ ಹೇಳಿದ್ದೇನೆ, ಇವತ್ತು ಏನೊಂದು ರೂಲ್ಸ್ ಇದೆ, ಕಾನೂನು ಇದೆ, ಅದಕ್ಕೆ ವ್ಯತಿರಿಕ್ತವಾಗಿ ಅದನ್ನು ವೈಲೇಷನ್ ಮಾಡಿ ಇವತ್ತು 14 ಸೈಟ್ಗಳನ್ನು ಪಡ್ಕೊಂಡಿದ್ದು ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರಿಗೆ ಅದು ಶೋಭೆ ತರುವಂಥದ್ದು ಅಲ್ಲ. ಅದಕ್ಕಾಗಿ ಕಾನೂನು ಬಾಹಿರವಾದಂಥ ಈ ರೀತಿ ಚಟುವಟಿಕೆಗಳನ್ನು ಮಾಡಿದರೆ ನಿಶ್ಚಿತವಾಗಿ ಇವತ್ತು ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಲೇಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಏನು ಅನುಮತಿ ಕೊಟ್ಟಿದ್ದಾರೆ, ಇದು 100ಕ್ಕೆ 100ರಷ್ಟು ಕಾನೂನುಬದ್ಧಿದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಇಷ್ಟಾದಮೇಲೆ ಇವತ್ತು ಮುಖ್ಯಮಂತ್ರಿಗಳು ನಾಳೆ ಅದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟು ಕೇಸ್ ಫೈಲ್ ಮಾಡಿ ಅದು ಎನ್ಕ್ವೈರಿ ಸ್ಟಾರ್ಟ್ ಆಗಿ ಅಲ್ಲಿವರೆಗೆ ಸುಮ್ಮನೆ ಇರ್ತಾರೋ ಅಥವಾ ತಕ್ಷಣವೇ ರಾಜೀನಾಮೆ ಕೊಡ್ತಾರೋ ಅನ್ನುವಂಥದ್ದು ಅವರು ಯೋಚನೆ ಬಿಟ್ಟಂಥದ್ದು. ಆದರೆ ನಾನು ಹೇಳುವಂಥದ್ದು ಇವತ್ತು ಅವರು ನೈತಿಕ ಹೊಣೆ ಹೊತ್ತು ತಕ್ಷಣವೇ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ಗೆ ತನಿಖೆಗೆ ಅವಕಾಶ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಅದಕ್ಕಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥದ್ದು ಅನಿವಾರ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನೋಡಿ, ಇದು ಅವ್ರಿಗೆ ಬಿಟ್ಟಂಥ ವಿಚಾರ. ಕಾಂಗ್ರೆಸ್ ಪಾರ್ಟಿಗಾಗಲಿ ಸಿದ್ದರಾಮಯ್ಯನವ್ರಿಗಾಗಲಿ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಯಾಕಂದರೆ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ರಾಜ್ಯಪಾಲರು, ಅದನ್ನು ಪ್ರಶ್ನೆ ಮಾಡುವಂಥದ್ದು ಬಿಡುವಂಥದ್ದು ಇವತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಬಿಟ್ಟಂಥ ವಿಚಾರ. ಆದರೆ ನನ್ನ ಪ್ರಕಾರ ಇದು 100ಕ್ಕೆ 100ರಷ್ಟು ಕಾನೂನುಬದ್ಧ ಮತ್ತು ಇದರ ಮೇಲೆ ಚಾಲೆಂಜ್ ಮಾಡುವಂಥದ್ದು ಮತ್ತೊಂದು ಮಾಡಿದರೆ ಅದು ಸರಿಯಲ್ಲ ಅನ್ನುವಂಥದ್ದನ್ನು ನಾನು ಈ ಸಂದರ್ಭ ಹೇಳ್ತೇನೆ. ಅದಕ್ಕಾಗಿ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಅನಿವಾರ್ಯ, ಅದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ನಾನು ಹೇಳ್ತೇನೆ. ರಾಜ್ಯಪಾಲರು ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರ ಕೈಗೊಂಡ ನೋಡಿ, ಹಿಂದೆ ಭಾರದ್ವಾಜ್ ಅವರು ಯಡಿಯೂರಪ್ಪರ ಮೇಲೆ ಅವರು ಮುಖ್ಯಮಂತ್ರಿ ಇದ್ದಾಗ ಅವ್ರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರಲ್ಲ. ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಮೇಲೆ, NDA ಇದು UPA ಸರ್ಕಾರ ಇತ್ತಲ್ಲ. ಇದಕ್ಕೆ ಹೇಳೋದು ಅಂದರೆ ರಾಜ್ಯಪಾಲರು ಏನು ಅವಶ್ಯಕವಾದಂಥ ಕ್ರಮಗಳನ್ನು ಸಂವಿಧಾನಬದ್ಧವಾಗಿ ಕೈಗೊಳ್ಳಬೇಕು ಅದು ಕೈಗೊಂಡಿದ್ದಾರೆ. ಹೀಗಾಗಿ ಅದನ್ನು ರಾಜಕೀಕರಣಗೊಳಿಸುವಂಥದ್ದು ಅವಶ್ಯಕತೆ ಇಲ್ಲ. ಮತ್ತು 14 ಸೈಟ್ಗಳನ್ನು ಪಡ್ಕೊಳ್ಳುವಾಗ ನಿಮಗೇನು ಆ ಒಂದು ಸೆನ್ಸ್ ಕಾನೂನು ಬದ್ಧತೆ ಐತೋ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಅವರು ಅಡ್ವೊಕೇಟ್ ಇದ್ದಂಥವ್ರು, ಪ್ರಾಕ್ಟೀಸಿಂದ ಬಂದಂಥವ್ರು, ನಾವು ಭಾಳ ಚೆನ್ನಾಗಿ ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳುವಂಥ ಮುಖ್ಯಮಂತ್ರಿಗಳು ಇವತ್ತು ಈ ರೀತಿ ರಾಜ್ಯಪಾಲರು ಒಂದು ನಿರ್ಧಾರ ಕೈಗೊಂಡಾಗ ಅದನ್ನು ಈ ರೀತಿ ರಾಜಕೀಕರಣಗೊಳಿಸುವಂಥದ್ದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಶಶಿಕಲಾ ಜೊಲ್ಲೆ ಪ್ರಕರಣದಲ್ಲಿ ಯಾಕೆ ಪ್ರಾಸಿಕ್ಯೂಷನ್ ಕೊಡಲಿಲ್ಲ ಅಂತ ನೋಡ್ರಿ, ನಾವು ಒಂದು ಹೇಳ್ತೀನಿ, ಇದನ್ನು ಎಷ್ಟರ ಮಟ್ಟಿಗೆ ಅವ್ರು ಹೋರಾಟ ಮಾಡಿದ್ರು ನಾವೊಂದು ಹೇಳ್ತೀನಿ. ಸಿದ್ದರಾಮಯ್ಯವರು ಆ ಲೀಡರ್ ಆಫ್ ಅಪೋಸಿಷನ್ ಇದ್ದರು. ಇವತ್ತು ದಾಖಲೆ ತೆಗೆದು ನೋಡ್ರಿ, ಅಸೆಂಬ್ಲಿಲಿ ಒಂದು ಶಬ್ದ ಮಾತಾಡಿಲ್ಲ ಅವರು ಅದ್ರ ಬಗ್ಗೆ. ತಿಳ್ಕೊಂಬಿಡ್ರಿ. ಈಗ ಇವತ್ತು ಮಾತಾಡ್ತಾರೆ ಯಾಕೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಲಿಲ್ಲ ಅಂತ. ಅವತ್ತಾಗ ನೀವು ಲೀಡರ್ ಆಫ್ ಅಪೋಸಿಷನ್ ಇದ್ರಲ್ಲ, ಇವತ್ತು ನಾವು ಲೀಡರ್ ಆಫ್ ಅಪೋಸಿಷನ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದೆ, ಪಾದಯಾತ್ರೆ ಮಾಡಿದ್ವಿ, ಹೋರಾಟ ಮಾಡಿದ್ವಿ. ಆ ಹಗರಣಗಳನ್ನು ಇವನ್ ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನೀವು ಆ ನಿಲುವಳಿ ಸೂಚನೆಗೆ ಅವಕಾಶ ಕೊಡಲಿಲ್ಲ, ರಿಜೆಕ್ಟ್ ಮಾಡಿಸಿದ್ರಿ ಸ್ಪೀಕರ್ ಮುಖಾಂತರ. ಹಾಗಾದ್ರೆ ಅವತ್ತೇನಾದರೂ ನಿಲುವಳಿ ಸೂಚನೆ ತೊಗೊಂಬಂದಿದ್ರಿ, ಅವತ್ತು ಅದನ್ನು ಪ್ರಾಸಿಕ್ಯೂಷನ್ ಕೊಡ್ಬೇಕಂತೇಳಿ ಒತ್ತಾಯ ಮಾಡಿದ್ರಿ ಅಸೆಂಬ್ಲಿಯಲ್ಲಿ. ಅದ್ರ ಬಗ್ಗೆ ಏನಾದರೂ ಹೋರಾಟ ಮಾಡಿದ್ರಿ ನೀವು? ಸುಮ್ಮನೆ ಸುಮ್ಮನೆ ಯಾವುದಕ್ಕೋ ಒಂದು ಕಂಪ್ಯಾರಿಸನ್ ಮಾಡುವಂಥದ್ದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಮೋಡ ಇರ್ಬೋದು ಮತ್ತು ವಾಲ್ಮೀಕಿ ಹಗರಣ ಇರ್ಬೋದು, ಇದರಲ್ಲಿ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮತ್ತೊಂದು ಪಾದಯಾತ್ರೆ ಮಾಡ್ತಾರೆ. ನೋಡ್ರಿ, ಈ ರೀತಿ ವೈಯಕ್ತಿಕವಾದಂಥ ನಿರ್ಧಾರಗಳು ಮತ್ತೊಂದಕ್ಕೆ ನಾನು ಏನೂ ರಿಯಾಕ್ಷನ್ ಕೊಡೋದಿಲ್ಲ. ಪಕ್ಷ ಎಲ್ಲವನ್ನೂ ಗಮನ ಹರಿಸ್ತಾ ಇದೆ. ಅದ್ರ ಬಗ್ಗೆ ವರಿಷ್ಠರು ಯೋಗ್ಯ ಸಮಯದಲ್ಲಿ ಯೋಗ್ಯವಾದಂಥ ನಿರ್ಧಾರಗಳನ್ನು ಕೈಗೊಳ್ತಾರೆ. ಈಗ ಸರ್, ಸಿದ್ದರಾಮಯ್ಯನವರು ಇಷ್ಟು ವರ್ಷ ರಾಜಕಾರಣ ಮಾಡಿದ್ರು, ಇಂಥದ್ದೊಂದು ಹಗರಣದಲ್ಲಿ ಸಿಲುಕೊಂಡು ಪ್ರಾಸಿಕ್ಯೂಷನ್ಗೆ ಈಗಾಗಲೇ ಅನುಮತಿ ಕೊಟ್ಟಿದ್ದಾರೆ.
ತಕ್ಷಣ ರಾಜೀನಾಮೆ ಕೊಡ್ಬೇಕಂತೀರಿ ಸರ್ ಸಿದ್ದರಾಮಯ್ಯ ಅವರು? ನಿಶ್ಚಿತವಾಗಿ ಹಿಂದೆ ನೋಡ್ರಿ, ಅವರು ಮತ್ತೊಂದು ಸಲ ಹಿಂದೊಮ್ಮೆ ಪಾರಾಗಿದ್ದಾರೆ. ಅರ್ಕಾವತಿ ಹಗರಣ, ಅರ್ಕಾವತಿ ಸುಮಾರು 900 ಎಕರೆ ಜಮೀನನ್ನು ಡಿನೋಟಿಫೈ ಮಾಡಿದಂಥದ್ದು ರೀಡು ನೆಪದ ಮೇಲೆ. ಅವತ್ತು ನಾನು ಅಸೆಂಬ್ಲಿಲಿ ಪ್ರತಿಪಕ್ಷ ನಾಯಕನಾಗಿ ಆ ಇಶ್ಯೂವನ್ನು ರೇಜ್ ಮಾಡಿದ್ದೆ. ಎಲ್ಲಿವರೆಗೆ ಸಿದ್ದರಾಮಯ್ಯನವರು ಅವತ್ತು ಡಿಪೆಂಡ್ ಮಾಡಿದ್ರಂತೆ, ನಾನು ಆ ಫೈಲ್ಗೆ ಸೈನ ಮಾಡಿಲ್ಲ, ನನಗೇನು ಗುರ್ತಿಲ್ಲ, ಅಧಿಕಾರಿ ಮಟ್ಟದಲ್ಲಿ ಅದು ಆಗಿದೆ. ಆವಾಗ ನಾನು ಅವರು ಸಹಿ ಮಾಡಿದಂಥ ಡಾಕ್ಯುಮೆಂಟನ್ನು ಜೆರಾಕ್ಸ್ ಕಾಪಿಯನ್ನು ಅಸೆಂಬ್ಲಿಯಲ್ಲಿ ಬಹಿರಂಗಪಡಿಸಿದೆ. ಆವಾಗ ಅವರಿಗೆ ಹೆದರಿಕೆ ಸ್ಟಾರ್ಟ್ ಆಯಿತು. ಕೊನೆಗೆ ಏನೋ ಮಾಡಿದಂಥ ಪರಿಸ್ಥಿತಿ. ಆವಾಗ ನ್ಯಾಯಮೂರ್ತಿ ಕೆಂಪಣ್ಣವರ ಆಯೋಗ ರಚನೆ ಮಾಡುವಂಥ ಕೆಲಸ ಮಾಡಿದರು. ಆ ನ್ಯಾಯಮೂರ್ತಿ ಕೆಂಪಣ್ಣವರ ಆಯೋಗಕ್ಕೂ ಸಹಿತ ನಾನು ನಮ್ಮ ವಕೀಲರ ಮುಖಾಂತರ ಹಲವಾರು ದಾಖಲೆಗಳನ್ನು ಸಲ್ಲಿಸಿ ಅದನ್ನು ಎಲ್ಲ ರೀತಿಯ ಹೋರಾಟ, ಕಾನೂನು ಹೋರಾಟ ನಾವು ಮಾಡಿದ್ದೀವಿ. ಅವೆಲ್ಲ ದಾಖಲೆ ಪರಿಶೀಲನೆ ಮಾಡಿ ನ್ಯಾಯಮೂರ್ತಿ ಕೆಂಪಣ್ಣವರು ಅವತ್ತು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಇವತ್ತು ಯಾಕೆ ಬಹಿರಂಗ ಆಗಲಿಲ್ಲ? ಆ ಸಂದರ್ಭದಲ್ಲಿ ಸಹಿತ ನಾವು ಪ್ರಾಸಿಕ್ಯೂಷನ್ ಮಾಡಬೇಕಂತೇಳಿ ಅವತ್ತು ಕೆಲವರು ರಾಜ್ಯಪಾಲರಿಗೆ, ಅವತ್ತಿನ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದರು, ಪಿಟಿಷನ್ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳ ಸಲುವಾಗಿ ಅದು ಪ್ರಾಸಿಕ್ಯೂಷನ್ಗೆ ಅದಕ್ಕೆ ಪರ್ಮಿಷನ್ ಸಿಗಲಿಲ್ಲ. ಅದಕ್ಕಾಗಿ ಅವತ್ತು ಪಾರಾಗಿದ್ದಾರೆ ಸಿದ್ದರಾಮಯ್ಯನವರು. ಅವತ್ತೇನಾದರೂ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದರೆ ಅವತ್ತು ರಾಜೀನಾಮೆ ಅವತ್ತು ಕೊಡಬೇಕಾಗಿತ್ತು. ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡದೇ ಇದ್ದರೆ ಮುಂದೆ ನಾವು ಹೋರಾಟ ಒಂದು ಇದು ಇತ್ತು ನಮ್ಗೆ ಅಂತಿಮ. ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಡಬೇಕಾಗ್ತದೆ. ಅರ್ಕಾವತಿ ಹಿನ್ನೆಲೆಯಲ್ಲಿ ಒಂದು ಸಲ ಪಾರಾಗಿದ್ದಾರೆ. ಇಷ್ಟಾದ್ಮೇಲೆ ನಾನು ಹೇಳ್ತೀನಿ, ನಾನು ಸಾಚಾ, ನಾ ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರಲ್ಲ, ನಾವು ಒಂದೇ ಒಂದು ಹೇಳ್ತೀನಿ, ನ್ಯಾಯಮೂರ್ತಿ ಕೆಂಪಣ್ಣವರ ಆಯೋಗದ ವರದಿಯನ್ನು ನೀವು ಸದನದಲ್ಲಿ ಮಂಡನೆ ಮಾಡಿರಿ. ಹಿಂದೆ ಮುಖ್ಯಮಂತ್ರಿ ಇದ್ದಾಗನೇ ನಿಮಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದರು. ಮತ್ತು ಪದೇ ಪದೇ ನಾನು ಒಂದೆರಡು ಸಲ ಪ್ರಸ್ತಾಪ ಮಾಡಿದಾಗ, ಇಲ್ಲ ರೀ, ನಾ ಅದರಲ್ಲಿ ತಪ್ಪಿದಷ್ಟು ಅಲ್ಲ, ನಾನು ನಿರ್ದೋಷಿ ಅಂಥೇಳಿ ಆಯೋಗದವರು ರಿಪೋರ್ಟ್ ಕೊಟ್ಟಿದ್ದಾರೆ. ಆಯ್ತರಪ್ಪ, ನೀವು ಆ ರೀತಿ ರಿಪೋರ್ಟ್ ಕೊಟ್ಟಿದ್ರೆ ನಿಮ್ಗೆ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಸಾಚಾಂತ ನಿರ್ಧಾರದಾಗ ಆಗ್ತದಲ್ಲ, ದಯವಿಟ್ಟು ಅದನ್ನು ಮಂಡನೆ ಮಾಡಿ ಅಂತಂದರೆ ಮಂಡನೆ ಮಾಡಲಿಕ್ಕೆ ತಯಾರಾಗಲಿಲ್ಲ. ಈ ಸಲ ಪಾರಾಗಲ್ಲ ಸರ್ ಸಿದ್ದರಾಮಯ್ಯನವರು? ಈ ಸಲ ಪಾರಾಗುವಂಥ ಪರಿಸ್ಥಿತಿ ಇಲ್ಲ. ಅವ್ರು ರಾಜೀನಾಮೆ ಕೊಡಲೇಬೇಕಾಗ್ತದೆ, ರಾಜೀನಾಮೆ ಕೊಡಲೇಬೇಕಾಗ್ತದೆ. ಸರ್, ಈಗ ಅಕಸ್ಮಾತ್ ಇವರು ಚಾಲೆಂಜ್ ಮಾಡಿ ರಾಜೀನಾಮೆ ಕೊಡದೆ ಹೋದರೆ ಬಿಜೆಪಿಯ ಮುಂದಿನ ಹೋರಾಟ ಹೆಂಗಿರುತ್ತೆ ನೋಡಿ? ಒಂದು, ಅವರು ಇದನ್ನು ಚಾಲೆಂಜ್ ಮಾಡಿ ಮೇಲೆ ಹೈಕೋರ್ಟ್ಗೆ ಇರಬಹುದು, ಸುಪ್ರೀಂ ಕೋರ್ಟ್ಗೆ ಅದನ್ನು ಹೋಗಲಿಕ್ಕೆ ಅವ್ರಿಗೆ ಅವಕಾಶ ಇದೆ, ಹೋಗ್ಬೋದು. ಅಲ್ಲಿ ಕೋರ್ಟ್ನಲ್ಲಿ ಏನು ನಡೀತದೆ ಅನ್ನುವಂಥದ್ದು ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ. ಅಲ್ಲಿನೂ ಸಹಿತ ಇವರ ಚಾಲೆಂಜು, ಇವರ ಪಿಟಿಷನ್ಸು ಅಡ್ಮಿಟ್ ಆಗುವುದಿಲ್ಲ ಅನ್ನುವಂಥದ್ದು ನನ್ನ ಒಂದು ವಿಶ್ವಾಸ. ಮತ್ತು ಇಷ್ಟಾದ ಮೇಲೆ ಅಲ್ಲಿ ಕಾನೂನಲ್ಲಿ ಅಲ್ಲಿ ನ್ಯಾಯಾಧೀಶರು ಏನು ನಿರ್ಧಾರ ಕೈಗೊಂತಾರೆ ಅದರ ಮೇಲೆ ಮುಂದಿನ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಾವು ನಿರೂಪಣೆ ಮಾಡಬೇಕು ಅನ್ನುವಂಥದ್ದು ನಾನು ಹೇಳ್ತೇನೆ. ಈಗ ಕಾಂಗ್ರೆಸ್ ನಾಯಕರ ಆರೋಪ ಏನಂದ್ರೆ, ಒಬ್ಬ ಅಹಿಂದ ನಾಯಕನನ್ನ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಜಾತಿಯನ್ನ ಎಳೆದು ತಂದು ಅಹಿಂದ ನಾಯಕ, ಕುರುಬ ಸಮಾಜದ ನಾಯಕನನ್ನ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ನೋಡಿ, ಇದರಲ್ಲಿ ಯಾವುದೇ ಜಾತಿ, ಧರ್ಮ ಇದನ್ನೆಲ್ಲ ತರಲೇಬಾರ್ದು. ಹಾಗಾದ್ರೆ 14 ಸೈಟ್ಗಳನ್ನು ಪಡ್ಕೊಳ್ಳುವಾಗ ನಾನು ಅಹಿಂದವ, ನನಗೆಲ್ಲ ವೈಲೇಷನ್ ಮಾಡ್ಲಿಕ್ಕೆ ಹಕ್ಕದಂತ ಅಂದಂಗೆ ಆತನು. ಈ ಜಾತಿ, ಧರ್ಮ ಇವೆಲ್ಲ ತರಬಹುದು. ಎಮೋಷನಲ್ ಇಶ್ಯೂನ ತರುವ ಮುಖಾಂತರ ಕಾನೂನು ವ್ಯವಸ್ಥೆ ಹದಗೆಟ್ಟು ಹೋಗುವಂಥದ್ದಕ್ಕೆ ಅವಕಾಶ ಕೊಡಬಾರ್ದು. ಈಗ ನರೇಂದ್ರ ಮೋದಿಜಿಯವರು ಹಿಂದುಳಿದ ವರ್ಗದಿಂದ ಬಂದಂಥವ್ರು, ಅವರು ಒಬ್ಬ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಆಗಿದ್ದಾರೆ. ಹಾಗಾದ್ರೆ ಅವ್ರ ಮೇಲೆ ನೇರವಾಗಿ ನೀವು ಟೀಕೆ ಮಾಡ್ತಾರಲ್ಲ. ರಾಹುಲ್ ಗಾಂಧಿಯವರು ಮೊನ್ನೆ ಅವ್ರಿಗೆ ಪಾರ್ಲಿಮೆಂಟಲ್ಲಿ 1 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಲ್ಲ ನೀವು.